ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಮಾಲೂರು ಶಾಸಕರು ಮಾತಾಡಿದ್ದಾರೆ. ನಂಜೇಗೌಡರು ಹೈಕಮಾಂಡ್ನವರೇ ಭಿನ್ನಮತ ಸರಿ ಮಾಡಬೇಕು, ಕೋಲಾರದ ಭಿನ್ನಮತವನ್ನು ನಾವು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಮೀರಿ ಹೋಗಿದೆ ಅಂತ ಅರ್ಥ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂಥ ರೀತಿ ಇದು. ನಾರಾಯಣಸ್ವಾಮಿ ನಡೆಯ ಬಗ್ಗೆ ನಾವು ಸುರ್ಜೇವಾಲಾಗೆ ದೂರು ಕೊಡ್ತೀವಿ. ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಹೇಳಿರುವಂಥ ಮಾತಿದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಕಾಂಗ್ರೆಸ್ ಗೆದ್ದಿದ್ದಾವೆ. ನಾವು 4 ಜನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿರಬೇಕಾಗ್ತದೆ. ಕೆಲವು ತೀರ್ಮಾನಗಳು ಕೆಲವು ಶಾಸಕರು ತಗೊಂಡಿರೋದು ಬೇಜಾರಿದೆ. ಶಾಸಕರಿಗೆ ಬೇಜಾರಾಗೋ ಜೊತೆಗೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಕೂಡ ಬೇಜಾರಾಗ್ತಾಯಿದೆ, ಪಕ್ಷಕ್ಕೆ ಮುಜುಗರ ಆಗ್ತಾಯಿದೆ. ಇದನ್ನು ನಾನು ಸುರ್ಜೇವಾಲಾ ಸಾಹೇಬರು ಗಮನಕ್ಕೆ ತರುವಂಥ ಕೆಲಸ ಮಾಡ್ತೇನೆ. ಇದು ಕೂಡ ತರ್ತೇನೆ. ಈ ಡೆವಲಪ್ಮೆಂಟ್ಸ್ ಏನೇನು ಆಗ್ತಾಯಿದೆ, ಒಬ್ಬ ಕಾಂಗ್ರೆಸ್ ಶಾಸಕರಾಗಿ ಈ ಥರ ಹೇಳಿಕೆಗಳು ಕೊಡೋದು ಮತ್ತು ಪಾರ್ಟಿಗೆ ಡ್ಯಾಮೇಜ್ ಆಗೋಂಥದ್ದು, ಒಬ್ಬ ಕಾಂಗ್ರೆಸ್ ಶಾಸಕರ ಮೇಲೆ ವಿರೋಧ ಪಕ್ಷದವ್ರು ಮಾತಾಡಬೇಕು. ವಿರೋಧ ಪಕ್ಷದವ್ರು ಮಾತಾಡೋಕ್ಕೆ ಏನೂ ಇಲ್ಲ, ಆದರೆ ಕಾಂಗ್ರೆಸ್ ಶಾಸಕರು ಮಾತಾಡೋದು ನಾನು ಹೈಕಮಾಂಡ್ ಗಮನ ತರಲೇಬೇಕಲ್ಲ, ತರ್ತೇನೆ. ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಒಗ್ಗಟ್ಟಾಗಿ ತೊಗೊಂಡು ಹೋಗ್ತಾ ಇಲ್ವಾ, ಅಥವಾ ನಿಮ್ಮ ಮತ್ತು ನಾರಾಯಣಸ್ವಾಮಿ ಅವ್ರ ಮಧ್ಯೆ ಏನಂತ ಡಿಫ್ರೆನ್ಸ್ ಇರುವಂಥದ್ದು? ನನಗೆ ಗೊತ್ತಿಲ್ಲ. ಜಿಲ್ಲಾ ಮಂತ್ರಿಗಳು ಕೊಡೋಂಥ ಸಹಕಾರ ನಮ್ಮ ಅದೃಷ್ಟ. ಕೋಲಾರ ಜಿಲ್ಲೆಗೆ ಸುರೇಶ್ ಅವರು ಜಿಲ್ಲಾ ಮಂತ್ರಿ ಆಗಿ ಬಂದಿರೋದು ಜಿಲ್ಲೆಯ ಡೆವಲಪ್ಮೆಂಟ್ಸ್ಗೆ, ನಮ್ಮ ಕ್ಷೇತ್ರಗಳ ಡೆವಲಪ್ಮೆಂಟ್ಸ್ಗೆ ಲೆಟ್ರ್ ಕೊಟ್ಟರೆ ಅವರು ಕೊಟ್ಟ ಲೆಟ್ರ್ ತಕ್ಷಣ ಸ್ಯಾಂಕ್ಷನ್ ಆಗ್ತದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಂಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಇಲ್ಲಿ ನಮಗೆ ಸುರೇಶ್ ಅವರು ನೋಡಿ, ಅವರು ವೈಯಕ್ತಿಕವಾಗಿ ಮಾತಾಡೋದಿರ್ಬೋದು, ಜಿಲ್ಲಾ ಮಂತ್ರಿ ಬಗ್ಗೆ ಮಾತಾಡೋದಕ್ಕೆ ಯಾರು ಕೂಡ ನಾವು ಏನು ಹೇಳೋಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ನೀವು ಮಂತ್ರಿ ಆಗಲಿಲ್ಲ ಅನ್ನೋ ಮನಸ್ಸಲ್ಲಿ ಇಟ್ಕೊಂಡು ಜಿಲ್ಲಾ ಮಂತ್ರಿ ಮೇಲೆ ಹೇಳ್ಬೋದು. ಹಣೆ ಬರಿದ್ರೆ ಮಂತ್ರಿ ಆಗಿ ನೀನು ಆಗ್ತೀಯೋ ನಾನು ಆಗ್ತೀನೋ ಬೇರೆ ಪ್ರಶ್ನೆ. ಆದರೆ ಈಗಿರುವಂಥ ಮಂತ್ರಿಗಳು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಅವರು ವೈಯಕ್ತಿಕವಾಗಿ ನನ್ನ ಮೇಲೆ ಮಾತಾಡ್ತಾರೆ, ಕೋಲಾರ MLA ಮಾತಾಡ್ತಾರೆ, MLC ಮೇಲೆ ಮಾತಾಡ್ತಾರೆ, ರಮೇಶ್ ಕುಮಾರ್ ಮೇಲೆ ಮಾತಾಡ್ತಾರೆ, ರೂಪ ಮೇಲೂ ಬಿಟ್ಟಿಲ್ಲ, ರೂಪ ಮೇಲೂ ಮಾತಾಡ್ತಾರೆ. ಈಗೇನೋ ಒಂದಾಗ್ಬಿಟ್ಟವ್ರು ಅವರು. ಪಾಪ ಅದು ತುಂಬ ದಿವಸ ಇರಲ್ಲ. ಈ ಅಪ್ಪ ಯಾರನ್ನೂ ಇಟ್ಕೊಳ್ಳಲ್ಲ. ಈ ಅಪ್ಪ ನಾನೇ ದೊಡ್ಡವನು, ನಂದೇ ಹೈಕಮಾಂಡು, ನನ್ನ ಬಿಟ್ಟರೆ ಯಾರು ಇಲ್ಲ ಅನಿಸ್ತದಲ್ಲ, ಅದರಿಂದ ಅವ್ರು ಹಂಗೆ ಮಾತಾಡ್ಬೋದು. ನಾವು ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನಮಗೆ ಸರ್ಕಾರ, ಹೈಕಮಾಂಡು ಮತ್ತು ಮಂತ್ರಿಗಳಿದ್ದಾರೆ. ಸೊ ಇದು ಸಂಗತಿ.